ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೋಡ್ತಿರ್ಬೋದು ಬೆಳಗ್ಗಿನ ನಾವು 3:30ಗೆ ಕಾರ್ ತಂದು ನಾವು ಹೊರಗಡೆ ಹೋಗ್ತಾ ಇದ್ವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ಎಲ್ಲಿಗಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡ್ತಾ ಕಾರ್ ಒಳಗಡೆ ನೋಡ್ತಾ ಇರ್ಬೋದು. ಹೋಗ್ತಾ ಇವರಿಬ್ರು ಯಾವ ರೀತಿ ಕುಂತಿದ್ದಾರೆ ಅಂತೇಳಿ ಫುಲ್ ಖುಷಿಯಾಗಿ ಇವರಿಬ್ರು ನಗ್ನಗ್ದ ಕುಂತಿದ್ದಾರೆ. ಅದಾದ್ಮೇಲೆ ಬೆಳಕರಿತು ಒಂದು ತಾಸು 2 ತಾಸು ಸೊ ಗಾಡಿ ಡ್ರೈವ್ ಆಯಿತು. ಅದಾದ್ಮೇಲೆ ಮುಂದೆ ಹೋಗ್ತಾ ಆಮೇಲೆ ಇವರು ಫೇಸ್ ನೋಡ್ತಾ ಇರ್ಬೋದು. ಇವರಿಬ್ರು ಆಲ್ರೆಡಿ ದಬ್ಬಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾರ ಇಬ್ರು ನೋಡ್ತಾ ಇರ್ಬೋದು. ಇವ್ರ ಅಣ್ಣವ್ರು ಆಲ್ರೆಡಿ ಆಮ್ಲೆಟ್ ಹಾಕಿದ್ರೆ, ಆಮ್ಲೆಟ್ ಹಾಕಿ ಇವಾಗ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅದಾದ್ಮೇಲೆ ನಾವು ಸುರಪುರ ಮುಟ್ಟಿದ್ವಿ. ಅದ ನಮ್ಮ ಸೊಸಿ ಜೊತೆಗೆಲ್ಲ ನಕಲಿ ಮಾಡಿದ್ವಿ, ಮಾತಾಡಿದ್ವಿ. ಸೊ ನೋಡ್ತಾ ಇರ್ಬೋದು ನಮ್ಮ ಸೊಸಿ ಅವರು ನಗ್ತಾ ಇರೋದನ್ನ. ಸ್ವಲ್ಪ ಕಾಮಿಡಿ ಮಾಡಾದ್ಮೇಲೆ ಅವ್ರನ್ನ ಮೇಲ್ಗಡೆ ಸೆಲ್ಫ್ ಮೇಲೆ ಎತ್ತಾಕ್ದಂಗೆಲ್ಲ ಅವ್ರಿಗೆಲ್ಲ ಖುಷಿ ಆಗ್ತಿತ್ತು. ಅದಾದ್ಮೇಲೆ ನೋಡ್ತಾ ಇರ್ಬೋದು ನಾನು ಕರೆದ ತಕ್ಷಣ ಹೆಂಗ್ ಓಡ್ ಬರ್ತಾರೆ ಅಂತ ಹೇಳಿ. ಬಾಬೆ ನೋಡ್ತಾ ಇರ್ಬೋದು. ಇವ್ರು ನೋಡ್ತಾ ಇರ್ಬೋದು. ಇವ್ರು ಇಂಜಿನಿಯರ್ ಸಾಬ್ರು. ಇವರು ಬೆಂಗಳೂರಲ್ಲಿ ಇರ್ತಾರೆ, ನಮ್ಮ ತಮ್ಮರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಪೂಜೆಗೆ ಇನ್ನೂ ಸ್ಟಾರ್ಟ್ ಆಗ್ತಾ ಇತ್ತು. ಪೂಜೆ ಸ್ಟಾರ್ಟ್ ಆಗ್ತಾ ಅಂತ ಹೇಳ್ಬಿಟ್ಟು ಸೊ ಕ್ಯಾಮ್ರಾ ಹಿಡಿದು ಒಂದು ಸ್ವಲ್ಪ ವಿಡಿಯೋ ಮಾಡ್ತಾನೆ ಅನ್ಕೊಂತಿದ್ದೆ. ಅದಾದ್ಮೇಲೆ ಪೂಜೆ ಕೂಡ ಸ್ಟಾರ್ಟ್ ಆಯ್ತು. ಸತ್ಯನಾರಾಯಣ ಕತೆ ಕೂಡ ಹೇಳಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ಸೊ ಬನ್ನಿ ನಾವು ಕೇಳ್ತಾ ಹೋಗೋಣ. ಹಾಗೇನೆ ಸತ್ಯನಾರಾಯಣ ಪೂಜೆ ಕೇಳ್ತಾ ನಮ್ಮ ದೊಡ್ಡಮ್ಮರು ನೋಡ್ತಾ ಇರಬಹುದು. ಬಿಸಿಯಾಗಿ ರುಚಿಯಾಗಿ ಹೋಳಿಗೆನ ಮಾಡ್ತಾ ಇದ್ರು. ನಂದು ಕೂಡ ಒಂದು ವಿಡಿಯೋ ಮಾಡ ಅಂತ ಹೇಳಿದ್ರು. ಸೊ ಹಾಗೆ ಅವ್ರದ್ದು ಕೂಡ ಒಂದು ವಿಡಿಯೋ ಮಾಡಿದೆ. ಸೊ ಹಾಗೇನೆ ಪೂಜೆ ನಮ್ಗೆ ಫೈನಲ್ ಸ್ಟೇಜ್ಗೆ ಬಂದಾಯ್ತು. ಪೂಜೆ ಫೈನಲ್ಗೆ ಮುಗಿಯೋಕೆ ಬಂತು. ಸೊ ಅದಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕ್ಯಾಮ್ರಾಮನ್ಸ್. ಇವರು ಸಾಮಾನ್ಯ ಕ್ಯಾಮ್ರಾಮನ್ ಅಲ್ಲ, ಅವರು ಇಂಜಿನಿಯರ್ ಪ್ಲಸ್ ಕ್ಯಾಮ್ರಾಮನ್ ಅಂತ ಹೇಳಿ. ಇವರು ನೋಡ್ತಾ ಇರ್ಬೋದು ಸ್ಪೆಷಲ್ ಆಗಿ ಫೋಟೋ ಶೂಟ್ ಮಾಡಿದ್ರೆ. ಸೊ ಇದೆಲ್ಲ ವಿಡಿಯೋ ಶೂಟ್ ಮಾಡಿದ್ದು ಅವರೇ. ಇವರೆಲ್ಲ ನೋಡ್ತಾ ಇರ್ಬೋದು ಪೂಜೆ ಯಾವಾಗ ಮುಗಿತಪ್ಪ ಅಂತ ಎಲ್ಲರೂ ಕಾಯ್ತಿದ್ರು. ಪೂಜೆ ಮುಗಿದ್ಮೇಲೆ ಸೊ ಇವಾಗ ದೇವ್ರ ಪೂಜೆ ಮುಗಿತು. ಪೂಜೆ ಬಂದ್ರೆ ಊಟ ಮಾಡಿ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಕಾರಲ್ಲಿ ನಮ್ಮ ಸೊಸೆ ಕೂಡ ಬಂದ್ ಕುಂತಿದ್ರು. ಬಟ್ ಹೋಗ್ಬೇಕಂದ್ರೆ ಅಳ್ತಾ ಇದ್ರು. ಆದ್ರೂ ಕೂಡ ಅವ್ರನ್ನ ಕಳಿಸಿ ನಾವು ಊರಿಗೆ ಹೋದ್ವಿ.